ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ನ ಟ್ಯಾಲಿ ಪ್ರೈಮ್ನಲ್ಲಿ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಫಸ್ಟು ಏನೇನಾಗುತ್ತೆ ಅಂತ ನೋಡೋಣ. ಇದೊಂದು ಕ್ಯಾಪಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಕಂಪ್ನಿ ಇದೆ. ಅದು ಏನು ಮಾಡುತ್ತೆ ಅಂದರೆ ಲ್ಯಾಪ್ಟಾಪ್ಸು ಮತ್ತು ಏರ್ ಕಂಡೀಷನಿಂಗ್ ಸಿಸ್ಟಮ್ನ ಅದು ಬೇರೆ ಕಡೆಯಿಂದ ತಗೊಬಂದು ಅದು ಮಾರಾಟ ಮಾಡುತ್ತೆ. ಸೊ ಈ ಕಂಪ್ನಿ ನೋಡಿ ಪರ್ಚೇಸ್ ಮಾಡಿದೆ. ಇದೊಂದು ಫಸ್ಟ್ ಪರ್ಚೇಸು ಎಲ್ಲಿಂದ ಅಂತ ಅಂದರೆ ಡೆಲ್ಲಿ ಕಂಪ್ಯೂಟರ್ ಟ್ರೇಡರ್ಸಿಂದ ಇದು ಪರ್ಚೇಸ್ ಮಾಡಿದೆ. ಸೊ ಇದು HP 15 Ryzen 3 ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದೆ. ಅದ್ರ HSN ಕೋಡ್ ಇದೆ ಮತ್ತು 5 ಪೀಸಸ್ ಪರ್ಚೇಸ್ ಮಾಡಿದೆ. ಸೊ ಹಾಗೆ ಲ್ಯಾಪ್ಟಾಪ್ ಇನ್ನೊಂದು ಆ್ಯಪಲ್ ಇದು ಮಾಡಿದ್ದಾರೆ 2 ಪೀಸಸ್ಸು 1,80,000ಗೆ ಇದಾಗಿದೆ. ಇದು 1,62,500ಗೆ ಇದಾಗಿದೆ. ಇದಕ್ಕೆ CGST ಮತ್ತು SGST ಅಪ್ಲೈ ಮಾಡಿದ್ದಾರೆ. ಟೋಟಲ್ ಅಮೌಂಟ್ ಇಷ್ಟು ಬಂದಿದೆ. ಇದು ಫಸ್ಟ್ ಪರ್ಚೇಸ್ ಆಯಿತು. ನೆಕ್ಸ್ಟು ಸೆಕೆಂಡ್ ಪರ್ಚೇಸು ಸೆಕೆಂಡ್ ಪರ್ಚೇಸ್ ಒಂದು ನಿಮಿಷ. ಸೆಕೆಂಡ್ ಪರ್ಚೇಸ್ ಬಂದು ಸೊ ಇದರಲ್ಲಿ ಅಗೈನ್ ಬೇರೆ ಕಂಪ್ನಿಯಿಂದ ತರಿಸಿದ್ದಾರೆ, ವಿಡಿಯೋಮೆಕ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡಿಂದ. ಇದರಲ್ಲಿ 61 ಸೆಂಟಿಮೀಟರ್ ಅಥವಾ 24 ಇಂಚಸ್ LED TV ವಿಡಿಯೋಕಾನ್ ಬ್ರ್ಯಾಂಡ್ದು. ಸೊ ಇದೊಂದು ಮತ್ತು ವಿಡಿಯೋಕಾನ್ ಬ್ರ್ಯಾಂಡ್ದೆ ಬೇರೆ 32 ಇಂಚಿನ ಇನ್ನೊಂದು ತರಿಸಿದ್ದಾರೆ. ಸೊ ನೆಕ್ಸ್ಟು ಇದು ಎರಡನೇ ಪರ್ಚೇಸ್ ಆಯಿತು. ಮೂರನೇ ಪರ್ಚೇಸು ಸೊ ಇದರಲ್ಲಿ AC ತರಿಸಿದ್ದಾರೆ, ಸ್ಪ್ಲಿಟ್ AC. ಇದು 1.5 ಟನ್, ಇನ್ನೊಂದು 2 ಟನ್, ಎರಡನ್ನು ತರಿಸಿದ್ದಾರೆ. ಇದಕ್ಕೂ ಕೂಡ ಇದಕ್ಕೆ GST ನೋಟ್ ಮಾಡ್ಕೋಬೇಕು. ಇದು 28%, ಅದಕ್ಕೆಲ್ಲ 18% ಇದ್ದರೆ ಇದಕ್ಕೆ 28% ಹಾಕಿದ್ದಾರೆ. ಸೊ ನೆಕ್ಸ್ಟು ಇವರು ತಂದು ಮಾರ್ತಾ ಇದ್ದಾರೆ. ಸೊ ಫಸ್ಟ್ ಸೇಲ್ ಯಾರಿಗೂ ಹೋಗ್ತಾ ಇದೆ ಅಂತ ಅಂದರೆ ಮೆಟ್ರೋ ಎಲೆಕ್ಟ್ರಾನಿಕ್ಸ್ ವರ್ಲ್ಡ್ಗೆ ಮಾರ್ತಿದ್ದಾರೆ 2 ಪೀಸಸ್, ಅದು HP ಲ್ಯಾಪ್ಟಾಪ್ನ. ಸೊ ಅದ್ರ ಡೀಟೇಲ್ಸ್. ಅಗೇನ್ ನೆಕ್ಸ್ಟು ಇವರು ವಿಡಿಯೋಕಾನ್ LED TVನ ಮಹಾಲಕ್ಷ್ಮಿ ಟ್ರೇಡಿಂಗ್ ಕಂಪ್ನಿಗೆ ಮಾರಾಟ ಮಾಡ್ತಿದ್ದಾರೆ. ಇದು ಅದ್ರ ಡೀಟೇಲ್ಸು. ನೆಕ್ಸ್ಟು ಸೇಲ್ 3, ಮೂರನೇ ಸೇಲು, ಇವರು ರಾಮ್ ಶರ್ಮನ್ ಅವ್ರಿಗೆ ಆ್ಯಪಲ್ ಮ್ಯಾಕ್ಬುಕ್ನ ಒಂದನ್ನು ಮಾರ್ತಾ ಇದ್ದಾರೆ. ಸೊ ಅದ್ರ ಡೀಟೇಲ್ಸ್ ಇದು. ಮತ್ತು ನೆಕ್ಸ್ಟು ಇವರು ಯೂನಿಯರ್ ACನ ರಿಚಿ ಟ್ರೇಡರ್ಸ್ ಅನ್ನೋರಿಗೆ ಮಾರ್ತಾ ಇದ್ದಾರೆ. ಸೊ ಒಟ್ಟು 3 ಪರ್ಚೇಸು, 1, 2, 3 ಪರ್ಚೇಸು ಮತ್ತು 4 ಸೇಲ್ಸ್. 1, 2, 3, 4 ಸೇಲ್ಸ್ ಇದೆ. ಅಗೈನ್ ಅದಾದಮೇಲೆ ರೆಂಟ್ ಪೇ ಮಾಡಿದ್ದಾರೆ ಇವರು. ಸೊ ರೆಂಟ್ ಪೇ ಮಾಡಿದರೆ, ಬಟ್ ರೆಂಟು ಲ್ಯಾಂಡ್ ಲಾರ್ಡ್ ನೇಮು RK ವರ್ಮಾ ಅಂತ. ಇಲ್ಲಿ ಒಂದು ನೋಟ್ ಮಾಡಬೇಕಾದಂಥ ವಿಷಯ ಏನಂದರೆ ಇದಕ್ಕೆ GST ಅಪ್ಲೈ ಆಗಿದೆ. ಸೊ ನೆಕ್ಸ್ಟು ಅಗೈನ್ ಇವರು ಚೆಕ್ ಇಶ್ಯೂ ಮಾಡಿದ್ದಾರೆ. ಇವರು ಪರ್ಚೇಸ್ ಮಾಡಿರೋದ್ರಿಂದ ಐಟಮ್ನ. ಸೊ ಚೆಕ್ ಇಶ್ಯೂ ಮಾಡಿದ್ದಾರೆ ಯಾರಿಗೆ ಅಂದರೆ ಡೆಲ್ಲಿ ಕಂಪ್ಯೂಟರ್ ಟ್ರೇಡರ್ಸು ಮತ್ತು ಮಿಸ್ಟರ್ RK ವರ್ಮಾ ಅನ್ನೋರಿಗೆ ಪರ್ಚೇಸ್ ಮಾಡಿರೋದ್ರಿಂದ ಇವರು ಅವ್ರಿಗೆ ಪೇಮೆಂಟ್ಸ್ ಮಾಡಿದ್ದಾರೆ. ಸೊ ಇದು ಪೇಮೆಂಟ್ಸ್ ಥ್ರೂ ಚೆಕ್ ಮಾಡಿದ್ದಾರೆ. ನೆಕ್ಸ್ಟು ಸೊ ಈ ವೋಚರಲ್ಲಿ ನಾವು ಚೆಕ್ ಆ್ಯಂಡ್ ಕ್ಯಾಶ್ ಡೆಪಾಸಿಟೆಡ್ ಅಂತ ಇದೆ. ಅಂದರೆ ಚೆಕ್ನ ಮೆಟ್ರೋ ಎಲೆಕ್ಟ್ರಾನಿಕ್ಸ್ ವರ್ಲ್ಡಿಂದ ಈಸ್ಕೊಂಡಿದ್ದೀವಿ, ಮತ್ತು ಕ್ಯಾಶ್ ಡೆಪಾಸಿಟ್ ಮಾಡಿದ್ದೀವಿ SBI ಬ್ಯಾಂಕಿಗೆ. ಎರಡೂ ಕೂಡ SBI ಬ್ಯಾಂಕಿಗೆ ನಾವು
ಅಮೌಂಟ್ ಹಾಕಿದ್ವಿ. 82,600 ಹಾಕಿದ್ದೀವಿ ಮತ್ತು 20,000 ಹಾಕಿದ್ದೀವಿ. ಸೊ ನೆಕ್ಸ್ಟು ಅದಾದಮೇಲೆ ಸೊ ಇಷ್ಟು ನಮಗೆ ಇರೋಂಥ ಮಾಹಿತಿ. ಸೊ ಒಂದ್ಸಲ ರೀಕಾಲ್ ಮಾಡ್ಬೋದು. ಫಸ್ಟು 3 ಪರ್ಚೇಸು ಮತ್ತು 4 ಸೇಲ್ಸು, 3 ಪರ್ಚೇಸು 4 ಸೇಲ್ಸು ಮತ್ತು ರೆಂಟ್ ಪೇಡು ಮತ್ತು ಚೆಕ್ ಇಶ್ಯೂ ಮಾಡಿದ್ದೀವಿ ಮತ್ತು ಕ್ಯಾಶ್ ಡೆಪಾಸಿಟ್ ಮಾಡಿದ್ದೀವಿ ಮತ್ತು ಚೆಕ್ನ ಈಸ್ಕೊಂಡಿದ್ದೀವಿ, ರೆಸಿಪ್ಟ್ ಮಾಡಿದ್ದೀವಿ. ಚೆಕ್ ನಮ್ಮ SBI ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ. ಇಷ್ಟು ಕೂಡ ನಾವು ಟ್ಯಾಲಿ ಪ್ರೈಮ್ನಲ್ಲಿ ಎಂಟ್ರಿ ಮಾಡಬೇಕು. 1 ರೂಪೀಸು ಹೆಚ್ಚು ಕಡಿಮೆ ಆಗ್ದಂಗೆ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಫಸ್ಟು ಕಂಪ್ನಿ ಕ್ರಿಯೇಟ್ ಮಾಡ್ಕೊತೀವಿ. ಫಸ್ಟ್ ಸ್ಟೆಪ್ ಈಸ್ ಕಂಪ್ನಿ ಕ್ರಿಯೇಷನ್ ಮಾಡ್ಕೊತೀವಿ. ಸೊ ಟ್ಯಾಲಿ ಪ್ರೈಮ್, ರೈಟ್ ಕ್ಲಿಕ್, ಓಪನ್. ಸೊ ಟ್ಯಾಲಿ ಪ್ರೈಮ್ ಓಪನ್ ಆಯಿತು. ಈಗ ಎಂಟರ್ ಎಜುಕೇಷನ್ ಮೋಡ್ಗೆ ನಾವು ಎಂಟ್ರ್ ಆಗ್ತಾಯಿದ್ದೀವಿ. ಇಲ್ಲಿ Alt F3 ಪ್ರೆಸ್ ಮಾಡಿ ನಾವು ಕಂಪ್ನಿ ಕ್ರಿಯೇಟ್ ಮಾಡ್ತೀವಿ ಅಥವಾ ಕ್ರಿಯೇಟ್ ಕಂಪ್ನಿಗೆ ಹೋಗ್ತೀವಿ. ಸೊ ಇಲ್ಲಿ ಕಂಪ್ನಿ ನೇಮು ಕ್ಯಾಪಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಇದೆ. ಕ್ಯಾಪಿಟಲ್ ಎಲೆಕ್ಟ್ರಾನಿಕ್ಸ್ ಹಾಕಿದ್ದೀವಿ. ನೆಕ್ಸ್ಟ್ ಮೇಲಿಂಗ್ ನೇಮು ಮತ್ತು ಇದೆಲ್ಲನೂ ನೀವು ಇದು ಮಾಡಿಕೊಡಿ, ಯಾಕೆಂದರೆ ನಾನು ಎಲ್ಲನೂ ಮಾಡಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಸೊ ನೀವು ನಿಮ್ಮ ಅಸೈನ್ಮೆಂಟ್ಸ್ಗಳಲ್ಲಿ ಈಸಿಯಾಗಿ ಮಾಡಿಕೊಡಿ. ನಾನು Ctrl A ಪ್ರೆಸ್ ಮಾಡಿ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಇಲ್ಲಿ ಎಲ್ಲ ಕೇಳುತ್ತೆ, ಡಿಫಾಲ್ಟ್ ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡ್ತೀನಿ. ಯಾತಕ್ಕೆ ಅಂತ ಅಂದರೆ ನಾನು ನೆಕ್ಸ್ಟ್ ಹೇಳ್ತೀನಿ. ಡಿಫಾಲ್ಟ್ ವ್ಯಾಲ್ಯೂಸ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾವು ಕ್ಯಾಪಿಟಲ್ ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದು ಕಂಪ್ನಿ ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಯೂನಿಟ್ ಕ್ರಿಯೇಷನ್ ಮಾಡಬೇಕು. ಸೊ ಅಗೇನ್ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಿ ಕ್ರಿಯೇಟ್ಗೆ ಹೋಗಿ ಯೂನಿಟ್ಸ್ ಕ್ರಿಯೇಷನ್ ಮಾಡ್ತೀವಿ. ಯೂನಿಟ್ಸ್ ಕ್ರಿಯೇಷನ್ ಮಾಡಬೇಕಾದ್ರೆ ಎಲ್ಲವೂ ಕೂಡ ಪೀಸಸ್ ಲೆಕ್ಕದಲ್ಲಿದೆ. PCS ಅಂತ ಹಾಕ್ತೀವಿ. ಸ್ಮಾಲಲ್ಲಿ ಹಾಕ್ಬೋದು, PC- ಈ ಥರ ಹಾಕ್ಬೋದು. ನೆಕ್ಸ್ಟ್ ಫಾರ್ಮಲ್ ನೇಮು ಪೀಸಸ್ ಅಂತ ಹಾಕ್ಬೋದು, ಪೀಸಸ್. ಸೊ ಇದು ನಾಟ್ ಅಪ್ಲಿಕೇಬಲ್, ಎಂಟರ್. ಸೊ ನಾನು ಈ ಯೂನಿಟ್ ಕ್ರಿಯೇಷನ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಸ್ಟಾಕ್ ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ನಮಗಿರೋ ಸ್ಟಾಕ್ ಐಟಮ್ಸಲ್ಲಿ LED TV ಮತ್ತು ಸ್ಪ್ಲಿಟ್ AC ನಮಗೆ ಸ್ಟಾಕ್ ಗ್ರೂಪು ಮತ್ತು ಸ್ಟಾಕ್ ಕ್ಯಾಟಗರಿ ಮತ್ತು ಸ್ಟಾಕ್ ಐಟಮ್ಸಲ್ಲಿ ಕ್ರಿಯೇಟ್ ಮಾಡ್ಬೋದು. ಮತ್ತು ಇನ್ನೊಂದು ಯಾವುದು HP ಲ್ಯಾಪ್ಟಾಪು ಮತ್ತು ಆ್ಯಪಲ್ ಮ್ಯಾಕ್ಬುಕ್ ಲ್ಯಾಪ್ಟಾಪ್ನ ನಾವು ಸ್ಟ್ರೈಟಾಗಿ ಸ್ಟಾಕ್ ಐಟಮ್ಸಲ್ಲಿ ಡೈರೆಕ್ಟಾಗಿ ಇದು ಮಾಡ್ಬೋದು. ಸೊ ಫಸ್ಟು ಇದ್ರ ಬಗ್ಗೆ ಏನಾದ್ರು ನಿಮಗೆ ಡೀಟೇಲ್ಸ್ ಬೇಕು, ನಂದು ಹಳೆ ವಿಡಿಯೋ ನೋಡಿ, ಅದರಲ್ಲಿ ನಾನು ಹಾಕಿದ್ದೀನಿ, ಎಲ್ಲ ಡೀಟೇಲ್ಸು ಹಾಕಿದ್ದೀನಿ. ಈಗ ಸ್ಟಾಕ್ ಗ್ರೂಪ್ಗೆ ಹೋಗೋಣ. ಸ್ಟಾಕ್ ಗ್ರೂಪ್ಗೆ ಹೋಗಿ ನೇಮ್ ಆಫ್ ದಿಸ್ ಒನ್ ಈಸ್ LED TV. LED TV comes under. ಸೊ ಸ್ಪೆಸಿಫೈಡ್ ಡೀಟೇಲ್ HSN ಕೋಡ್ ಇದ್ದರೆ ಇಲ್ಲಿ ಹಾಕ್ಬೋದು. HSN ಕೋಡ್ ಯಾವುದು ಇದಕ್ಕೆ, ಒಂದು ನಿಮಿಷ. LED TVಗೆ HSN ಕೋಡ್ ಇದೆ, ಇಲ್ಲಿ ನೋಡ್ಬೋದು. 751. ಸೊ 8528 ಅಂತ ಏನೋ ಒಂದಿದೆ. 8528 7213.
ಏನಿದೆಯಾ ಎಚ್ ಎಸ್ ಎನ್ ಕೋಡ್ ಹಾಕಿ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ನು ಟಿ ವಿ ಅಂತ ಹಾಕ್ಬೋದು. ನೆಕ್ಸ್ಟು ಆ್ಯಸ್ ಪರ್ ದಿ ಜಿ ಎಸ್ ಟಿ ರೇಟ್ ಡೀಟೇಲ್ಸು ಆ್ಯಸ್ ಪರ್ ದಿ ಸ್ಟಾಕ್ ಐಟಮ್ ಅಂತ ಆಗ್ಬೋದು, ಅಥವಾ ನಾವು ನೆಕ್ಸ್ಟು ಬೇಕಾದ್ರೆ ಚೇಂಜಸ್ ಮಾಡದಿದ್ರೆ ಚೇಂಜಸ್ ಮಾಡ್ಬೋದು, ಡೋಂಟ್ ವರಿ. ಇಲ್ಲಿ ಆ್ಯಸ್ ಪರ್ ದಿ ಅದೇ ಥರ ಕೊಡಿ. ನಾನು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ನೆಕ್ಸ್ಟು ಒಂದಾಯಿತು ಸ್ಟಾಕ್ ಐಟಮ್. ಇದರಲ್ಲಿ ಎಲ್ ಇ ಡಿ ಟಿ ವಿನಲ್ಲಿ ಅಗೈನ್ ಇನ್ನೊಂದು ನಾನು ಸ್ಪ್ಲಿಟ್ ಎ ಸಿ ಅಂತ ಇದು ಮಾಡ್ತೀನಿ. ಸ್ಪ್ಲಿಟ್ ಎ ಸಿ ಅಂತ ಇದು ಮಾಡ್ತೀನಿ. ದಿಸ್ ಆಲ್ಸೋ ಕಮ್ಸ್ ಅಂಡರ್ ಸ್ಪೆಸಿಫೈಡ್. ಇದರ ಡೀಟೇಲ್ಸ್ ಇದ್ದರೆ ಇದನ್ನು ಹಾಕಿ, ಅದನ್ನು ಎಚ್ ಎಸ್ ಎನ್ ಕೋಡ್ ಡೀಟೇಲ್ಸ್ ಹಾಕಿ. ಸೊ ನಾನು ಅದು ಜಸ್ಟ್ ನೀವು ನಿಮ್ಮ ಅಸೈನ್ಮೆಂಟಲ್ಲಿ ಹಾಕಿ ಅಲ್ಲಿರುತ್ತೆ. ಜಸ್ಟ್ 1 2 3 4 5 ಅಂತ ಹಾಕ್ತೀನಿ. ನೆಕ್ಸ್ಟು ಡಿಸ್ಕ್ರಿಪ್ಷನ್ನು ಆ್ಯಸ್ ಪರ್ ದಿ ಸ್ಟಾಕ್ ಐಟಮ್ಸ್ ದ ಸ್ಟಾಕ್ ಗ್ರೂಪ್ ಅಂತ ಹಾಕಿ ಎಂಟರ್ ಕೊಟ್ಟು ಸೇವ್ ಮಾಡಿ. ಅಗೈನ್ ನಾನು ಇದಕ್ಕೆ ಎಲ್ ಇ ಡಿ ಟಿ ವಿಗೆ ನಾನು ಸ್ಟಾಕ್ ಕ್ಯಾಟಗರಿಗೆ ಹೋಗ್ತೀನಿ. ಸ್ಟಾಕ್ ಕ್ಯಾಟಗರಿಗೆ ಹೋಗಿ ಯಾವುದು ವಿಡಿಯೋಕಾನ್ ಅಂತ ಕೊಡ್ತೀನಿ. ವಿಡಿಯೋಕಾನ್ ಕಂಪ್ನಿ. ಅಕ್ಸೆಪ್ಟ್ ಮಾಡ್ತೀನಿ. ಇನ್ನೊಂದು ಸ್ಪ್ಲಿಟ್ ಎ ಸಿ, ಇದು ಯೂನಿಯರ್ ಕಂಪ್ನಿ. ಯೂನಿಯರ್ ಅಂತ ಹಾಕ್ತೀನಿ. ಎಂಟರ್. ಓಕೆ, ಈಗ ನಾನು ಸ್ಟಾಕ್ ಐಟಮ್ಸ್ನಲ್ಲಿ ಬಂದು ಯಾವುದಿದು ವಿಡಿಯೋಕಾನ್ ಎಲ್ ಇ ಡಿ ಟಿ ವಿ 24 ಇಂಚ್ ಅಂತ ಕೊಡ್ತೀನಿ. ಇಂಚ್ ಇದು ಕೊಡ್ತೀನಿ. ಸೊ ಇಟ್ ಕಮ್ಸ್ ಅಂಡರ್ ಎಲ್ ಇ ಡಿ ಟಿ ವಿಗೆ ಬರುತ್ತೆ. ನೆಕ್ಸ್ಟು ಕ್ಯಾಟಗರಿ ನಾಟ್ ಅಪ್ಲಿಕೇಬಲ್. ಇದು ಅಂಡರ್ ಪೀಸಸ್ಸು ಜಿ ಎಸ್ ಟಿ ಅಪ್ಲಿಕೇಬಲ್ಲು ಆ್ಯಸ್ ಪರ್ ದಿ ಸ್ಪೆಸಿಫೈಡ್ ಡೀಟೇಲ್ಸ್ನ ಇಲ್ಲಿ ಎಚ್ ಎಸ್ ಎನ್ ಕೋಡ್ ಇದ್ದರೆ ಇದು ಇಲ್ಲೂ ಕೊಡ್ಬೋದು. ಸೊ ಇಲ್ಲ ಅಂತಂದರೆ ಇದು ಬಿಡಿ. ಸ್ಪೆಸಿಫೈಡ್ ಡೀಟೇಲ್ಸ್ಗೆ ಹೋಗಿ ಜಿ ಎಸ್ ಟಿ ರೇಟ್ಸ್ ಇಲ್ಲಿ ಟ್ಯಾಕ್ಸೆಬಲ್ಲು. ಸೊ ಇಲ್ಲಿ ಜಿ ಎಸ್ ಟಿ ರೇಟ್ಸ್ ಎಷ್ಟು ಇದಕ್ಕೆ ಅಂತ ಅಂದರೆ ಅದು 18% ಅಂತ ಹಾಕಿ 18. ಇದು ಗೂಡ್ಸ್ ಆಗಿರೋದ್ರಿಂದ ಗೂಡ್ಸ್ ಎಂಟರ್ ಕೊಟ್ಟು ಅಕ್ಸೆಪ್ಟ್ ಮಾಡಿ. ಅಗೈನ್ ವಿಡಿಯೋಕಾನ್ ಎಲ್ ಇ ಡಿ ಟಿ ವಿ 24, ಇದು 32 ಇಂಚ್. ಇಟ್ ಕಮ್ಸ್ ಅಂಡರ್ ಎಲ್ ಇ ಡಿ ಟಿ ವಿ. ಸೊ ಜೊತೆಗೆ ಕ್ಯಾಟಗರಿ ವಿಡಿಯೋಕಾನ್ ಅಂತ ಹಾಕಿ. ಸೊ ಇದರಲ್ಲಿ ವಿಡಿಯೋಕಾನ್ ಅಂತ ಹಾಕಿಲ್ಲ ಅನಿಸುತ್ತೆ, ಬಟ್ ನಾನು ಮತ್ತೆ ಚೇಂಜ್ ಮಾಡ್ತೀನಿ. ಡೀಟೇಲ್ಸ್ ಹಿಯರ್ ಟ್ಯಾಕ್ಸಬಲ್ 18%. ಎಂಟರ್. ಎಸ್. ಸೊ ನಾವು ಎಸ್ಕೇಪ್ ಬಟನ್ಗೆ ಹೋಗಿ ಆಲ್ಟರ್ಗೆ ಹೋಗಿ, ಸೊ ನಾವು ಸ್ಟಾಕ್ ಐಟಮ್ಗೆ ಹೋಗಿ ವಿಡಿಯೋಕಾನ್ 24 ಇಂಚಸ್ ನನ್ನ ಸರಿಯಾಗಿ ಹಾಕಿಲ್ಲ ಅನ್ಸುತ್ತೆ. ವಿಡಿಯೋಕಾನ್. ಸೊ ಇಟ್ ಕಮ್ಸ್ ಅಂಡರ್ ವಿಡಿಯೋಕಾನ್ ಹಾಕಿ ಪೀಸಸ್ ಎಂಟರ್ ಕೊಡಿ. ಈ ಥರ ನಾವು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಅಗೈನ್ ಕ್ರಿಯೇಟ್ಗೆ ಹೋಗ್ತೀನಿ. ಕ್ರಿಯೇಟ್ಗೆ ಹೋಗಿ ಸ್ಟಾಕ್ ಐಟಮ್ಸ್ಗೆ ಹೋಗಿ ನಾನೀಗ ಸ್ಪ್ಲಿಟ್ ಎ ಸಿ ಯೂನಿಯರ್ 1.5 ಟನ್ ಹಾಕ್ತೀನಿ. ನೆಕ್ಸ್ಟ್ ಇದು ಕಮ್ಸ್ ಅಂಡರ್ ಸ್ಪ್ಲಿಟ್ ಎ ಸಿಗೆ ಬರುತ್ತೆ. ಇಟ್ ಈಸ್ ಅಂಡರ್ ಯೂನಿಯರ್ ಕಂಪ್ನಿ. ಸೊ ಇಟ್ ಈಸ್ ಅಂಡರ್ ಪೀಸಸ್ ಅಪ್ಲಿಕೇಬಲ್. ಸೊ ಎಚ್ ಎಸ್ ಎನ್ ಕೋಡ್ ಇದ್ದರೆ ಹಾಕಿ. ಸೊ ನೆಕ್ಸ್ಟು ಹಿಯರ್
specify details here, taxable 18% ಹಾಕಿ. Next again split AC uni air 2 ton, enter split AC uni air pieces, specify details, taxable taxable 18%, enter. Again now HP 15 Ryzen ಲ್ಯಾಪ್ಟಾಪ್ ಅಂತ ಹಾಕ್ತೀನಿ. ಸೊ ಇಟ್ ಕಮ್ಸ್ ಅಂಡರ್ ಯಾವುದೇ ಕ್ಯಾಟಗರಿಗೆ ಬರಲ್ಲ, ಪ್ರೈಮರಿ ಹಾಕ್ತೀನಿ. ಸೊ ಎಂಟರ್ ಪೀಸಸ್, ಎಂಟರ್. ಸೊ ನಾನಿಲ್ಲಿ ಸ್ಪೆಸಿಫೈ ಡೀಟೇಲ್ಸ್, ಟ್ಯಾಕ್ಸಬಲ್ 18%. ಸೊ ಆ್ಯಕ್ಚುಲಿ ನಾವು ಇದನ್ನು ಸ್ಪ್ಲಿಟ್ ಎಸಿನ 28%ಗೆ GST ರೇಟ್ ಆಲ್ಟ್ರ್ ಮಾಡಬೇಕಾಗಿತ್ತು. ನೋಡೋಣ, ಒಂದು ಸಲ ಚೆಕ್ ಮಾಡ್ತೀವಿ ಕರೆಕ್ಟಾಗಿದೆ ಇಲ್ವಂತ. ಆಲ್ಟ್ರಿಗೆ ಹೋಗಿ ಸ್ಟಾಕ್ ಐಟಮ್ಸ್ಗೆ ಹೋಗಿ ಸ್ಪ್ಲಿಟ್ AC 18% ಆಗಿದ್ದೀವಿ, ನಾವು ಈಗ ಹೋಗಿ 28%ಗೆ ಚೇಂಜ್ ಮಾಡೋದು. Total 28%. ಸೊ ನೆಕ್ಸ್ಟ್ ಅಗೇನ್ ಕ್ರಿಯೇಟ್ಗೆ ಹೋಗ್ತೀನಿ. ಇನ್ನೊಂದು ಆ್ಯಪಲ್ ಮ್ಯಾಕ್ ಬುಕ್ ಇದು ಬ್ಯಾಲೆನ್ಸ್ ಇದೆ, ಅದನ್ನು ಫಿಲ್ ಮಾಡ್ತೀನಿ. ಸ್ಟಾಕ್ ಐಟಮ್ಸ್ ಆ್ಯಪಲ್ ಮ್ಯಾಕ್ ಬುಕ್ Apple MacBook 13-inch laptop. Enter. It comes under primary pieces. So applicable, it is specified details here. Taxable, ಇದು 18%. ಸೊ ಈ ಥರ ನಾವು ಎಲ್ಲ ಸ್ಟಾಕ್ ಐಟಮ್ಸ್ ಕೊಟ್ಟು, ಸ್ಟಾಕ್ ಐಟಮ್ಸು GST ಅಪ್ಲೈ ಆಗುತ್ತೆ ಅನ್ನೋದನ್ನು ಸ್ಪೆಸಿಫೈ ಮಾಡಿದ್ದೀವಿ. ಸೊ ಅಗೈನ್ ನಾವು ಲೆಡ್ಜರ್ಸ್ ಕ್ರಿಯೇಟ್ ಮಾಡುವ, ಎಸ್ಕೇಪ್ ಪ್ರೆಸ್ ಮಾಡಿ. ಸೊ ಕ್ರಿಯೇಟ್ ಲೆಡ್ಜರ್ಸ್ಗೆ ಹೋಗಿ ಫಸ್ಟು ಪರ್ಚೇಸಿಂಗ್ ಆಫ್ ಲ್ಯಾಪ್ಟಾಪ್ಸ್ ಪರ್ಚೇಸ್ ಅಂತ ಕೊಡ್ತೀವಿ. ಅದು ಲ್ಯಾಪ್ಟಾಪ್ ಆಗಿರ್ಬೋದು, AC ಆಗಿರ್ಬೋದು. ಪರ್ಚೇಸ್ ನೀವು ಬೇಕಿದ್ರೆ ಪರ್ಚೇಸಿಂಗ್ ಆಫ್ ನೀವು ಬೇಕಿದ್ರೆ ಸ್ಪ್ಲಿಟ್ ಮಾಡ್ಬೋದು. ಪರ್ಚೇಸಿಂಗ್ ಆಫ್ ಲ್ಯಾಪ್ಟಾಪು ಮತ್ತು LED TV ಮತ್ತು AC ಅಂತ. ಪರ್ಚೇಸಿಂಗ್ ಆಫ್ ಲ್ಯಾಪ್ಟಾಪ್ಸ್, it comes under purchase account. So not applicable. So it purchasing laptop GST ಗೆ ಅಪ್ಲೈ ಆಗುತ್ತೆ ಅಂತ ಇಲ್ಲಿ ಕೊಡ್ಬೋದು. ಇಟ್ಸ್ ಎ ಗೂಡ್ಸ್ ಮೆಥಡ್ ಆಫ್ ಏನೇ ಕ್ಯಾಲ್ಕುಲೇಷನ್ ಇದೆಯೋ ಅದನ್ನು ಕೊಡಿ. ಓಕೆ, ಅಗೈನ್ ಪರ್ಚೇಸಿಂಗ್ ಆಫ್ LED TV, it comes under
ಪರ್ಚೇಸ್ ಅಕೌಂಟ್ಸ್, ಇದು ಗೂಡ್ಸು, based on quantity. Again purchasing of split AC, it comes under purchase account. GST applicable. Specify details, GST rates. GST ರೇಟ್ಸ್ ಇಲ್ಲೂ ಕೂಡ ಇದು ಮಾಡ್ಬೋದು ನಾವು. ಸೊ ಇಲ್ಲ ಅಂತಂದರೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದು ಮಾಡ್ಬೋದು. ಸೊ ಈಗಾಗಲೇ ನಾವು ಸ್ಟಾಕ್ ಐಟಮ್ಸನ್ನು ಹಾಕಿದ್ದೀವಿ, ಹಾಗಾಗಿ ಇದನ್ನು ಹಾಕೋ ಅವಶ್ಯಕತೆ ಇಲ್ಲ. ಆ್ಯಸ್ ಪರ್ ದಿ ಕಂಪ್ನಿ ಹಾಕಿ ಸರ್ವೀಸಸ್ ಅಲ್ಲ, ಇಟ್ಸ್ ಎ ಗೂಡ್ಸ್. ಎಂಟರ್ ಎಂಟರ್ ಎಂಟರ್. ಸೊ ಪರ್ಚೇಸ್ ಆಯಿತು. ಈಗ ಸೇಲ್ಸ್ ಆಗುತ್ತೆ. ಸೇಲ್ಸ್ ಆಫ್ ಸ್ಪ್ಲಿಟ್ AC ಅಂಡರ್ ಸೇಲ್ಸ್ ಅಕೌಂಟ್. It's not applicable, it's under GST. Goods, GST applicability. Next to sales of laptops, so it under sales account applicable. Goods ಮತ್ತೆ ಸೇಲ್ಸ್ ಆಫ್ ಯಾವುದು ಸೇಲ್ಸ್ ಆಫ್ LED TV, it comes under sales account. Enter goods. ಸೊ ಓಕೆ, ಈಗ ಪರ್ಚೇಸು ಸೇಲ್ಸ್ ಆಯಿತು. ಈಗ ಡೆಲ್ಲಿ ಕಂಪ್ಯೂಟರ್ಸ್ ಸನ್ಡ್ರಿ ಕ್ರೆಡಿಟರ್ ಆಗ್ತಾರೆ, ಯಾಕೆಂದರೆ ಅವರಿಂದ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ. ಡೆಲ್ಲಿ ಕಂಪ್ಯೂಟರ್ಸ್ ಸನ್ಡ್ರಿ ಕ್ರೆಡಿಟರ್. ಅವ್ರ ಡೀಟೇಲ್ಸ್ ಅಡ್ರೆಸ್ ಇದ್ದರೆ ಇನ್ವಾಯ್ಸಲ್ಲಿ ಅದನ್ನು ಇಲ್ಲಿ ಫಿಲ್ ಮಾಡ್ಬೋದು. ನನಗೆ ನೀವು ಫಿಲ್ ಮಾಡಿಕೊಡಿ, ನನಗೆ ಲೇಟಾಗಿ ಇದು ತುಂಬ ಇದು ವಿಡಿಯೋ ಜಾಸ್ತಿ ಆಗುತ್ತೆ, ಹಾಗಾಗಿ ನಾನು ಬಿಡ್ತೀನಿ, ಜಸ್ಟ್ ಲೀವ್ ಇಟ್ ಬ್ಲ್ಯಾಂಕ್ ಬಿಡ್ತೀನಿ. ನೆಕ್ಸ್ಟು ಸನ್ಡ್ರಿ ಕ್ರಿಯೇಟರ್ ಆಯಿತು. ವಿಡಿಯೋ ಮ್ಯಾಕ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ವಿಡಿಯೋ ಮ್ಯಾಕ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಇಟ್ ಆಲ್ಸೋ ಕಮ್ಸ್ ಅಂಡರ್ ಸನ್ಡ್ರಿ ಕ್ರಿಯೇಟರ್. So next, Uniair Aircon Private Limited. Uniair Private Limited. So in a sundry creator. Next, ಸೇಲ್ಸ್ ಯಾರಿಗೆ ಮಾಡ್ತಾಯಿದ್ದೀವಿ ಅಂದರೆ ಮೆಟ್ರೋ ಎಲೆಕ್ಟ್ರಾನಿಕ್ಸ್ ವರ್ಲ್ಡ್. Metro Electronics World. ಆಲ್ಸೋ ಸನ್ಡ್ರಿ ಡೇಟರ್ ಆಗ್ತಾರೆ. ಸನ್ಡ್ರಿ ಡೇಟರ್ಸ್ ಅವ್ರಿಗೆ ಮಾರಾಟ ಮಾಡ್ತಿದ್ದೀವಿ. ನೆಕ್ಸ್ಟು ಮಹಾಲಕ್ಷ್ಮಿ ಟ್ರೇಡಿಂಗ್. ಮಹಾಲಕ್ಷ್ಮಿ ಟ್ರೇಡಿಂಗ್ ಕಂಪನಿ. ಮಹಾಲಕ್ಷ್ಮಿ ಟ್ರೇಡಿಂಗ್ ಕಂಪನಿ. ಆಲ್ಸೋ ಸನ್ಡ್ರಿ ಡೇಟರ್ಸ್ ಆಗ್ತಾರೆ.
ಸೊ ಈಗ ಮಹಾಲಕ್ಷ್ಮಿ ಟ್ರೇಡಿಂಗ್ ರಿಚಿ ಟ್ರೇಡರ್ಸ್ ಆಗ್ತಾರೆ. ರಿಚಿ ಟ್ರೇಡಿಂಗ್ ಕಂಪನಿ. ಸೊ ನೆಕ್ಸ್ಟ್ ಇವರು ಸನ್ರಿ ಡೆಟರ್ಸ್ ಆಗ್ತಾರೆ. ಸೊ ನೆಕ್ಸ್ಟ್ ಮೆಟ್ರೋ ಎಲೆಕ್ಟ್ರಾನಿಕ್ಸ್ ವರ್ಲ್ಡ್, ಮಹಾಲಕ್ಷ್ಮಿ ಟ್ರೇಡಿಂಗ್, ದಿಸ್ ಒನ್ ರಿಚಿ ಟ್ರೇಡಿಂಗ್, ಇನ್ನೊಂದು ರಾಮ್ ಶರ್ಮಾ. ಸೊ ರಾಮ್ ಶರ್ಮಾ ಸನ್ರಿ ಡೆಟರ್ಸ್ ಆಗ್ತಾರೆ. ಸೊ ನೆಕ್ಸ್ಟು ರೆಂಟ್ ಅಕೌಂಟು ಕ್ರಿಯೇಟ್ ಮಾಡ್ತೀವಿ. ರೆಂಟ್ ಅಕೌಂಟ್ ಕಮ್ಸ್ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಸೊ ಇದು ಇನ್ಕ್ಲೂಡ್ GST ಅಪ್ಲಿಕೇಬಲ್ ಆಗುತ್ತೆ ಇಲ್ವ ಅಂತ ಕೇಳ್ತಾರೆ. ಹೌದು, GST ಅಪ್ಲಿಕೇಬಲ್ ಆಗುತ್ತೆ. ಇದು ಸರ್ವೀಸಸ್ ಆಗುತ್ತೆ, ನಾಟ್ ಗೂಡ್ಸ್, ಸರ್ವೀಸ್ ಬೇಸ್ಡ್ ಆನ್ ವ್ಯಾಲ್ಯೂ. ಎಂಟರ್ ಕೊಡ್ತೀವಿ. ನೆಕ್ಸ್ಟು ಲೆಡ್ಜರ್ ಇದಾಯಿತು. ರೆಂಟ್ ಅಕೌಂಟು ನಾವು ರೆಂಟನ್ನು ಲ್ಯಾಂಡ್ ಲಾರ್ಡ್ ನೇಮು ಪರ್ಚೇಸ್ ಅಂತ ಹಾಕಬೇಕಾಗುತ್ತೆ, ಏಕೆಂದರೆ ಅವರಿಂದ ನಾವು ಇದನ್ನು ತಗೊಳ್ಳೋದ್ರಿಂದ. ಸೊ ಜನರಲಾಗಿ ಹೋದ ಸಲ ಎಲ್ಲ ನಾವು ಪೇಮೆಂಟ್ಗೆ ಹಾಕಿದ್ದು, ಬಟ್ ಈ ಥರ ಏನಾರ ಅಕೌಂಟಿಂಗ್ ಇನ್ವಾಯ್ಸ್ ಇದ್ದರೆ ಅಥವಾ ಈ ಥರ ಇನ್ವಾಯ್ಸ್ ಇದ್ದರೆ ಪರ್ಚೇಸ್ ಅಕೌಂಟಲ್ಲಿ ಹಾಕ್ತೀವಿ. ಈ ರೆಂಟ್ ಅಕೌಂಟ್ ಯಾರಿಂದ ಆಗಿದ್ದು? ಸೊ ಇಬ್ಬರು ಇದ್ದಾರೆ. ಅದೇ ಥರ ಫರ್ನಿಚರ್ನು ಪರ್ಚೇಸ್ ಅಂತಲೇ ಹಾಕ್ಬೇಕಾಗತ್ತೆ ಅಕಾರ್ಡಿಂಗ್ ಟು ವೋಚರ್ ನೋಡಿದ್ರೆ. ಸೊ ಸನ್ರಿ RK ವರ್ಮಾ ಅಂಡ್ ಸುರೇಶ್ ಅಂಡ್ ಕಂಪ್ನಿ ಸನ್ರಿ ಕ್ರಿಯೇಟರ್ ಆಗ್ತಾರೆ. RK ವರ್ಮಾ ಸನ್ರಿ ಕ್ರೆಡಿಟರ್ ಆಗ್ತಾರೆ. RK ವರ್ಮಾ ಆಯಿತು. ಸುರೇಶ್ ಅಂಡ್ ಕಂಪನಿ ಸನ್ರಿ ಕ್ರಿಯೇಟರ್ ಆಯಿತು. ನೆಕ್ಸ್ಟು ಫರ್ನಿಚರ್ ಪರ್ಚೇಸ್ ಮಾಡ್ತಾಯಿದ್ದೀವಿ. ಫರ್ನಿಚರ್ ಕಮ್ಸ್ ಅಂಡರ್ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಇಟ್ಸ್ GST ಅಪ್ಲಿಕೇಬಲ್ ಆಗುತ್ತೆ. ಎಸ್, ಹೌದು. ಇದು ಗೂಡ್ಸು. ನೆಕ್ಸ್ಟ್ ಫರ್ನಿಚರ್ ಬಂದು ಎಂಟರ್. ಸೊ ಓಕೆ, ನೆಕ್ಸ್ಟು ಎಷ್ಟೈತೆ? ರೆಂಟ್ ಅಕೌಂಟ್, ಫರ್ನಿಚರ್ ಅಕೌಂಟ್, RK ಶರ್ಮಾ, ಸುರೇಶ್ ಅಂಡ್ ಕಂಪ್ನಿ. ನೆಕ್ಸ್ಟು SBI ಕಮ್ಸ್ ಅಂಡರ್ ಬ್ಯಾಂಕ್ ಅಕೌಂಟ್ಸ್. ಸೊ ನೆಕ್ಸ್ಟು ಡಿಸ್ಕೌಂಟ್ ಏನಾರ ಇದ್ದರೆ ನಾವು ಡಿಸ್ಕೌಂಟ್ ಪೇಯ್ಡ್ ಯಾವುದಕ್ಕೆ ಬರುತ್ತೆ ಅಂತಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಿಗೆ ಬರುತ್ತೆ. ಮತ್ತು ಡಿಸ್ಕೌಂಟ್ ರಿಸೀವ್ಡ್, ಏನಾರ ಡಿಸ್ಕೌಂಟ್ ನಾವೇನಾರ ಪಡ್ಕೊಂಡಿದ್ರೆ ಡಿಸ್ಕೌಂಟ್ ರಿಸೀವ್ಡ್ ಇಟ್ ಕಮ್ಸ್ ಅಂಡರ್ ಇಂಡೈರೆಕ್ಟ್ ಇನ್ಕಮ್ಗೆ ಬರುತ್ತೆ. ಸೊ ಎಷ್ಟು ಕೂಡ ನಮಗೆ ಲೆಡ್ಜರಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಈಸ್, ಒಂದು ಸಲ ನಾವು ಆಲ್ಟ್ರಿಗೆ ಹೋಗಿ ನೋಡಿದ್ರೆ ಲೆಡ್ಜರ್ಸ್ಗೆ ಹೋಗಿ ನೋಡಿದ್ರೆ ಇಷ್ಟು ಕೂಡ ನಮಗೆ ಕ್ರಿಯೇಟ್ ಆಗಿದೆ. ಈಗ ವೋಚರಿಂಗ್ ಎಂಟ್ರಿಗೆ ಹೋಗೋಣ. ಫಸ್ಟ್ ಪರ್ಚೇಸ್ಗೆ ಹೋಗೋಣ. ಫಸ್ಟು
ಪರ್ಚೇಸ್ ಡೆಲ್ಲಿ ಕಂಪ್ಯೂಟರ್ ಟ್ರೇಡರ್ಸ್ ಅಂತ ಇದೆ. ಸೊ ಪರ್ಚೇಸ್ಗೆ F9 ಪರ್ಚೇಸ್ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅಂತ ಇದೆ. ಇನ್ವಾಯ್ಸ್ ನಂಬರ್ ಇಲ್ಲಿ ಹುಡುಕಿ ಸಿಕ್ಕಿದ್ರೆ ಆಗ್ಬೋದು. ಇನ್ವಾಯ್ಸ್ ನಂಬರ್ 0002 ಅಂತ ಇದೆ, 0002. ನೆಕ್ಸ್ಟು ಡೇಟ್ ಇದೆ, ಡೇಟನ್ನು ಇಲ್ಲಿ ಹಾಕ್ಬೋದು. ಇದು ಎಜುಕೇಷನ್ ಮೋಡ್ ಆಗಿರೋದ್ರಿಂದ ಇದು ಡೇಟ್ ಚೇಂಜ್ ಆಗೋಲ್ಲ. ನೀವು ಲೈಸೆನ್ಸ್ ಪೇ ಮಾಡಿದ್ರೆ ಇದು ಡೇಟ್ ಚೇಂಜ್ ಆಗುತ್ತೆ, ಡೋಂಟ್ ವರಿ. ಪಾರ್ಟೀಸ್ ಅಕೌಂಟ್ ನೇಮ್ ಯಾರಿಂದ ಇದು ಮಾಡ್ತಾಯಿದ್ದೀವಿ ಅಂತ ಅಂದರೆ, ಸೊ ಡೆಲ್ಲಿ ಕಂಪ್ಯೂಟರ್ಸಿಂದ ಮಾಡ್ತಾಯಿದ್ದೀವಿ. ಇದ್ರ ಡೀಟೇಲ್ಸ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಬಿಡಿ. ನೆಕ್ಸ್ಟು ಪರ್ಚೇಸಿಂಗ್ ಲೆಡ್ಜರ್. ಇದೇನು ಅಂತ ಅಂದರೆ ಲ್ಯಾಪ್ಟಾಪ್ಸ್ಗಳನ್ನ ಪರ್ಚೇಸ್ ಮಾಡ್ತೀವಿ, ಪರ್ಚೇಸಿಂಗ್ ಆಫ್ ಲ್ಯಾಪ್ಟಾಪ್ಸ್. ಸೊ ಅದರಲ್ಲಿ ಯಾವುದು HP ಲ್ಯಾಪ್ಟಾಪ್ನ ಇದು ಮಾಡ್ತೀವಿ, HP Ryzen ಲ್ಯಾಪ್ಟಾಪ್. ಸೊ ಕ್ವಾಂಟಿಟಿ ಎಷ್ಟು ಅಂದರೆ 5 ಪೀಸಸ್. ಸೊ ರೇಟ್ ಎಷ್ಟು ಅಂತ ಅಂದರೆ 32,000. $500. ಸೊ ಟೋಟಲ್ ಅಮೌಂಟ್ ಎಷ್ಟು ಬರ್ತದೆ? ಸೊ HP ಇದು ಆ್ಯಪಲ್ ಮ್ಯಾಕ್ಬುಕ್. ಸೊ 2 ಪೀಸಸ್. ಸೊ ಎಷ್ಟು ಇದು 90,000. ಸೊ GST ಹಾಕಬೇಕಿತ್ತು, GSTನ ನಾವು ಕ್ರಿಯೇಟ್ ಮಾಡಬೇಕಾಗಿತ್ತು ಅಲ್ಲಿ ಇದರಲ್ಲಿ ಲೆಡ್ಜರ್ಸಲ್ಲಿ ನಾವು ಕ್ರಿಯೇಟ್ ಮಾಡಿಲ್ಲ. ಈಗ Alt+C ಅಂತ ಹೊಡೆದ್ರೆ ಅದು ಸೊ ನಾವು ಹಿಂದಕ್ಕೆ ಹೋಗಿ ಎಸ್ಕೇಪ್ಗೆ ಹೋಗಿ ಅಗೇನ್ ಕ್ರಿಯೇಟ್ಗೆ ಹೋಗಿ ಲೆಡ್ಜರ್ಸ್ಗೆ ಹೋಗಿ CGST at 9% ಅಂತ ಕೊಡ್ತೀನಿ. ಸೊ ಅದರಲ್ಲೂ ಕೂಡ ಇನ್ಪುಟ್ CGST at 9%. ಸೊ ಇಂಡೈರೆಕ್ಟ್ ಇದು ಈ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಬರ್ತದೆ. ಸೊ GST GST ಅಪ್ಲಿಕೇಬಲ್. ಇದು ಯಾವ ಕ್ಯಾಟಗರಿ ಅಂದರೆ CGST ಕ್ಯಾಟಗರಿ. ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಇಟ್ಸ್ ಯಾವುದು CGST 9%. ಸೊ ನಾರ್ಮಲ್ ರೌಂಡಿಂಗ್ ಹಾಕಿ. ನೆಕ್ಸ್ಟ್ ಅಡ್ರೆಸ್ ಏನಿಲ್ಲ. ಓಕೆ, ಇನ್ಪುಟ್ CGST ಆಯಿತು. ಈಗ ಇನ್ಪುಟ್ SGST at 9% ಹಾಕಿ. ಸೊ ಇಟ್ ಕಮ್ಸ್ ಅಂಡ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. ಇಟ್ಸ್ GST ಹೋಗುತ್ತೆ. SGST ಆರ್ ಯೂನಿಯನ್ ಟೆರಿಟರಿ GST ಅಂತ ಇದರ ಅರ್ಥ. ಸೊ 9% ನಾರ್ಮಲ್ ರೌಂಡಿಂಗ್. ಸೊ ನೆಕ್ಸ್ಟು SGST ಆಯಿತು. ಈಗ ಅಗೇನ್ ಇನ್ಪುಟ್ CGST at 14% ಹಾಕಿ. ಇದು AC-ಗೆ. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ GST. ಸೊ CGST 14%, ನಾರ್ಮಲ್ ರೌಂಡಿಂಗ್. ನೆಕ್ಸ್ಟು ಇನ್ಪುಟ್ SGST at 14%. Duties and taxes GST SGST normal rounding.
ಸೊ ಅದೇ ಥರ ನಾವು ಸೊ ಔಟ್ಪುಟ್ CGST at 9%, duties and taxes, GST, ಇದು CGST 9%, normal rounding. So again output is GST at 14%, SGST 14%. Normal rounding. So again now purchase ಹೋಗೋಣ. voucher supply number 0002, next date again Delhi Computers, next so Delhi Computers. So purchasing of laptops, so HP, the quantity 5 pieces, rate to 32,500, 1,62,000. Again Apple MacBook 5 pieces, 2 pieces, 90,000, 1,80,000. again ಇಲ್ಲಿ ಇನ್ಪುಟ್ CGST ಆಗ್ತೀನಿ 9%. ಸೊ ಇದು ಕೆಲವೊಂದು ಸಲ ಕ್ಯಾಲ್ಕುಲೇಟ್ ಆಗುತ್ತೆ, ಒಂದೊಂದು ಸಲ ಕ್ಯಾಲ್ಕುಲೇಟ್ ಆಗಲ್ಲ. ಸೊ ಮ್ಯಾನ್ಯಲ್ಗೆ ಕ್ಯಾಲ್ಕುಲೇಟ್ ಮಾಡಿ ಇದ್ದರೆ 3,42,500 into 0.09, 21,825. So again input SGST ಹಾಕಿ 9%, again 21,825. so all is good. ಸೊ ಇನ್ ಅಮೌಂಟ್ ಇದೆ $30,000, 34 lakh. ಸಾರಿ, ನಾ ಇದು GST ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು, ಹಾಗಾಗಿ ಅದನ್ನು ವಿಡಿಯೋನ ಪಾಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈಗ ಆ್ಯಸ್ ಪರ್ ದಿಸ್ ಒನ್ 4,50,150. ಸೊ ಇದು ಇದು ಮತ್ತು ವೋಚರ್, ಇದು ಅಕೌಂಟಿಂಗ್ ಇನ್ವಾಯ್ಸು, ಟ್ಯಾಕ್ಸ್ ಇನ್ವಾಯ್ಸು ಮತ್ತು ಇದು ಮ್ಯಾಚ್ ಆಗುತ್ತೆ. ಎಂಟರ್ ಕೊಟ್ಟು ಇದು ಮಾಡೋದು. ನರೇಷನಲ್ಲಿ ಬೀಯಿಂಗ್ ಪರ್ಚೇಸ್ಡ್ ಲ್ಯಾಪ್ಟಾಪ್ ಈಸ್ ಪರ್ಚೇಸಿಂಗ್ ಅಂತ ಏನು ಬೇಕಾದರೂ ಹಾಕ್ಬೋದು. ನಿಮಗೆ ಏನು ಒಂದಾಯಿತು. ನೆಕ್ಸ್ಟು ಯೂನಿಯರ್, ಇದು ಟ್ಯಾಕ್ಸ್ ಇನ್ವಾಯ್ಸು. ಅಗೇನ್ ಈಗ ಸ್ಪಿಟ್ AC ತಗೊಳ್ಳೋಂಥ ಟೈಮು. ಇನ್ವಾಯ್ಸ್ ನಂಬರ್ 2707.
ಅಕೌಂಟ್ ನೇಮ್ ಯಾರಿಂದ ಯೂನಿಯರ್ ಅಂತ ಕ್ಯಾಪಿಟಲ್ ಎಲೆಕ್ಟ್ರಾನಿಕ್ಸ್ ಇದೆ. ಕ್ಯಾಪಿಟಲ್ ಎಲೆಕ್ಟ್ರಾನಿಕ್ಸ್ ಸಾರಿ ಯೂನಿಯರ್ ಎಲೆಕ್ಟ್ರಾನಿಕ್ಸ್, ಯೂನಿಯರ್ ಪ್ರೈವೇಟ್ ಲಿಮಿಟೆಡ್. Purchasing of split AC. Next name of the item is split AC 1.5 ton. 1.5 ton. 1.5 ton. ಎಷ್ಟು pieces? 2 pieces. Rate 20,000. 40,000 ಆಯಿತು. ಅಗೈನ್ ಸ್ಪ್ಲಿಟ್ ಎ ಸಿ 2 ton. ಸೊ ಎಷ್ಟು ಪೀಸಸ್? 10 ಪೀಸಸ್. ಸೊ ರೇಟು 24,000. ಸೊ 24,078. ಸೊ ಎಂಟರ್. ಈಗ ಅಗೈನ್ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಆಗಬೇಕು. ಸಿ ಜಿ ಎಸ್ ಟಿ ಔಟ್ಪುಟ್ ಇನ್ಪುಟ್ ಸಿ ಜಿ ಎಸ್ ಟಿ ಅಟ್ 14% ಆಗ್ತದೆ. 14% ಎಷ್ಟು? 2,80,000. 80,000 into 0.14, 39 point. Okay, so 39,200. Enter. Again input SGST at 14%. 39,20. 3 lakh. 58,400. ಓಕೆ, ಕರೆಕ್ಟಾಗಿ ಬಂದಿದೆ. ಸೊ ಇಲ್ಲಿ 14% ಬಂತು, ಇಲ್ಲಿ 14% ಅಂದರೆ ನೀವು ಇಲ್ಲಿ ಹೋಗಿ ಇನ್ಪುಟ್ಸ್ ಎಸ್ ಜಿ ಎಸ್ ಟಿಗೆ ಹೋಗಿ ಒಂದು ಸ್ವಲ್ಪ ಅಲ್ಲಿ ಡೀಟೇಲ್ಸ್ ಹಾಕಿಲ್ಲ ಅನಿಸುತ್ತೆ. ನಾವು ಹೋಗಿ ಒಂದ್ಸಲ ಕರೆಕ್ಷನ್ ಮಾಡಿದ್ರೆ ಅಲ್ಲಿ ಬರುತ್ತೆ. ಸೊ ಎಂಟರ್. ಇ ವೇ ಬಿಲ್ ಕೇಳ್ತಾ ಇದೆ. ಸೊ ನೋ ಎಂಟರ್. ಸೊ ನರೇಷನ್ನು ಬೀಯಿಂಗ್ ಎ ಸಿ ಬೀಯಿಂಗ್ ಪರ್ಚೇಸ್ಡ್ ಅಂತ ಆಗ್ಬೋದು. ಟ್ಯಾಕ್ಸ್ ಅಮೌಂಟ್ ಡಸ್ ನಾಟ್ ಮ್ಯಾಚ್ ದಿ ವ್ಯಾಲ್ಯೂ ಆ್ಯಸ್ ಪರ್ ದಿ ಟ್ಯಾಕ್ಸ್ ರೇಟ್ ವೆರಿಫೈ. ಓಕೆ, ಇದು ಟ್ಯಾಕ್ಸ್ ರೇಟು ಅದು ಇದಾಗ್ತಾ ಇಲ್ಲ, ಎಸ್ ಜಿ ಎಸ್ ಟಿ ಅಂತ ಹೇಳ್ತಾ ಇಲ್ಲ. ಎಲ್ಲ ಮೋಸ್ಟ್ಲಿ ಇದಾಗಿರಬೇಕು, ಮಿಸ್ಟೇಕ್ ಆಗಿರ್ಬೋದು. ಬಟ್ ಏನಿವೆ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ನಾವು ಇಲ್ಲಿ ಟ್ಯಾಕ್ಸ್ ರೆಸಿಪ್ಟ್, ಟ್ಯಾಕ್ಸ್ ಇನ್ವಾಯ್ಸ್ಗೆ ಇದಕ್ಕೆ ಮ್ಯಾಚ್ ಆದರೆ ಸಾಕು. 3,54,000. ಸೊ ಎಲ್ಲ ಕರೆಕ್ಟಾಗಿ ಬಂದಿದೆ. ಸೊ ಇನ್ನು ಬೇಕಿದ್ರೆ ಅದನ್ನು ಆಲ್ಟ್ರೇಷನ್ ಮಾಡಿದ್ರೆ ಅದು ಕರೆಕ್ಟಾಗಿ ಬರುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಸೊ ನೆಕ್ಸ್ಟು ಒಂದು ಪರ್ಚೇಸ್, ಇನ್ನೊಂದು ವೀಡಿಯೋ ಮ್ಯಾಕ್ಸಿಂದ ಇದರ ಇನ್ವಾಯ್ಸ್ ನಂಬರು 0580. ಎಂಟರ್. ಪಾರ್ಟೀಸ್ ಅಕೌಂಟ್ ನೇಮ್ ವಿಡಿಯೋ ಮೆಕ್ಸ್ ಅಂತ ಇದೆ. ವಿಡಿಯೋ ಮೆಕ್ಸ್. ಪರ್ಚೇಸಿಂಗ್ ಆಫ್ LED TV ಆಗುತ್ತೆ ಇದು. ಸೊ ನೇಮ್ ಆಫ್ ದಿ ಐಟಮ್ 6 LED TV.
ವಿಡಿಯೋಕಾನ್ ಯಾವುದು ಇದು 24 ಇಂಚ್ ಕ್ವಾಂಟಿಟಿ 6 ರೇಟ್ ರೇಟ್ 12500 12,500 70 ಡಿಸ್ಕೌಂಟ್ ಇಲ್ಲಿ ಹಾಕಿದ್ದಾರೆ. ಸೊ ಡಿಸ್ಕೌಂಟ್ ಇದಕ್ಕೆ ಡಿಸ್ಕೌಂಟ್ ರಿಸೀವ್ಡ್ ಆ್ಯಕ್ಚುಲಿ ಡಿಸ್ಕೌಂಟ್ ಸೊ ಎಂಟರ್ ಅಗೇನ್ ಎರಡನ್ನೂ ಇದು ಮಾಡಿಬಿಟ್ಟು ಇದರಿಂದ ಆಚೆ ಬಂದು ನಾವು ಡಿಸ್ಕೌಂಟ್ ಹಾಕ್ಬೋದು. ಸೊ ಅಗೇನ್ ವಿಡಿಯೋಕಾನ್ 34 ಇಂಚ್ 6 ಪೀಸಸ್ 4 ಪೀಸಸ್ 54,000 ಎಂಟರ್. ಈಗ ಡಿಸ್ಕೌಂಟ್ ರಿಸೀವ್ಡ್ ಒಂದು ಎರಡನ್ನೂ ಸೇರಿಸಿ ಒಟ್ಟಿಗೆ ಆಗ್ಬೋದು, ಅಥವಾ ಇದು 600 ಮತ್ತು 400 1000 ರೂಪೀಸ್ ಆಗಿದೆ. ಸೊ ಇಲ್ಲಿ ರೇಟಲ್ಲಿ ಹಾಕಂಗಿಲ್ಲ, ಇಲ್ಲಿ ಹಾಕ್ತೀವಿ 1000 ಹಾಕ್ತೀವಿ. ಸೊ ಇಷ್ಟು ಮೈನಸ್ 1000 2,92,000 ಅಲ್ಲ. So again input CGST at 9%. ಎಷ್ಟು ಇನ್ಪುಟ್ CGST ಅಂತಂದರೆ ಸೊ ಸೊ ಈಗ ಈ ಕೇಸಲ್ಲಿ ಯಾವುದು ವಿಡಿಯೋ LED TV ತೊಗೊಂಡಿದ್ದೀವಿ, ಅದಕ್ಕೆ ಡಿಸ್ಕೌಂಟ್ ಇಲ್ಲಿ ಹಾಕಿದ್ದೀವಿ -1000. ಅಗೈನ್ CGST ಮತ್ತು SGST ಹಾಕಿದ್ದೀವಿ. ಸೊ ಟೋಟಲ್ ರೆಸಿಪ್ಟ್ಗೆ ಇದಕ್ಕೂ ಮ್ಯಾಚ್ ಆಗ್ತಾಯಿದೆ, ಹಾಗಾಗಿ ಎಂಟರ್ ಕೊಟ್ಟು ಸೇವ್ ಮಾಡ್ತಾಯಿದ್ದೀವಿ. ಸೊ ಯಾವುದು 3 ಪರ್ಚೇಸ್ ಆಯಿತು. ಈಗ ಅಗೈನ್ 3 ಸೇಲ್ 4 ಸೇಲ್ ಮಾಡಬೇಕು ನೋಡೋಣ. ಸೊ ಸೇಲ್ಸ್ಗೆ F8 ಫಸ್ಟು ಸೇಲ್ಸ್ ಯಾರಿಗೆ ಮಾಡ್ತೀವಿ, ಮಹಾಲಕ್ಷ್ಮಿ ಟ್ರೇಡಿಂಗ್ ಕಂಪ್ನಿಗೆ ಹೋಗ್ತೀವಿ. ಸೊ ಇಲ್ಲಿ ಯಾವುದು ಲ್ಯಾಪ್ಟಾಪ್ಸ್ನ ಸೇಲ್ ಮಾಡ್ತಾಯಿದೆ. ಇಲ್ಲ ಇದೆ ಮಹಾಲಕ್ಷ್ಮಿಗೆ ವಿಡಿಯೋಕಾನ್ ಇದನ್ನು LED TVನ ಇದು ಮಾಡ್ತಾಯಿದ್ದೀವಿ. ವಿಡಿಯೋಕಾನ್ ಫಸ್ಟ್ ಎಷ್ಟು 24 ಇಂಚು ಒಂದು, ಕ್ವಾಂಟಿಟಿ ಎಷ್ಟು 3 ಪೀಸಸ್, ರೇಟು 13,800 41,400. ವಿಡಿಯೋಕಾನ್ 32 ಇಂಚ್ 3 ಪೀಸಸ್ ಇದೆ, 2 ಪೀಸಸ್ 14,900 29,800. Again, so CGST, SGST
CGST input CGST at 9%. ನಾವು ಟೋಟಲಾಗಿ IGST ಅಂತಲೂ ಹಾಕ್ಬೋದಿತ್ತು. $71,200 0964 816. Again input SGST at 9.64 816. $2 lakhs grand total is 64. Sorry. ಓಕೆ, ಇದೆಲ್ಲ ಕರೆಕ್ಟಾಗಿ ಬಂದಿದೆ. ಇದನ್ನು ಈ ವೆಬ್ ಬಿಲ್ನ ನೋ ಅಂತ ಕೊಡ್ಬೋದು. ಎಂಟರ್. ಸೊ ಇದು LED TVದು ಆಯಿತು. ಸಾರಿ, ಇದು ಔಟ್ಪುಟ್ GST ಅಂತ ಬೇಕಾದ್ರೆ ಆಗ್ಬೋದಾಗಿತ್ತು. ಇದು ತಪ್ಪಾಗೈತೆ. ಓಕೆ, ಈಗ ಎಲ್ಲ ಕರೆಕ್ಟಾಗಿದೆ. ಔಟ್ಪುಟ್ CGST ಮತ್ತು ಔಟ್ಪುಟ್ SGST 9% ಹಾಕಿದ್ದೀನಿ. ಸೊ ಇದು ಪ್ರೊವೈಡ್ ನೋ ಅಂತ ಕೊಡಿ. ಎಂಟರ್ ಕೊಟ್ಟು ಎಂಟರ್ ಕೊಡಿ. ಸೊ ಈಗ ಸೇಲ್ಸ್ ಎರಡನೇದು ಕೊಡ್ತೀವಿ. ಸೇಲ್ಸ್ ಎರಡನೇದು ಅಂತಂದರೆ ಈಗ ಯಾರಿಂದ ತಗೊಂಡಿರೋದು ಅಂದರೆ ರಿಚಿ ಟ್ರೇಡರ್ಸ್ ಅಂತ, ಟ್ರೇಡರ್ಸಿಂದ, ರಿಚಿ ಟ್ರೇಡಿಂಗ್ ಕಂಪ್ನಿಯಿಂದ ಸೇಲ್ಸ್ ಲೆಡ್ಜರು, ಸೇಲ್ಸ್ ಆಫ್ ಸ್ಪ್ಲಿಟ್ AC. ಇಲ್ಲಿ ಫಸ್ಟ್ ಯಾವುದು ಯೂನಿ ಎ 1.5 ಟನ್, ಕ್ವಾಂಟಿಟಿ 2 pieces, ಕ್ವಾಂಟಿಟಿ ರೇಟು 22,000. ಸೊ ಈಗ ಅಗೇನ್ 2 tons ಸ್ಪ್ಲಿಟ್ AC. ಇದು 1 ಪೀಸು 26,000. $70,000 ಆಯಿತು. ಈಗ ಔಟ್ಪುಟ್ CGST at 14%. ಸೊ ಔಟ್ಪುಟ್ CGST ಇದಾಗಿಲ್ಲ. Alt C ಅಂತ ಟೈಪ್ ಮಾಡಿ ಲೆಡ್ಜರ್ಗೆ ಹೋಗುತ್ತೆ. ಸೊ ಔಟ್ಪುಟ್ SGST at CGST at 14%. Duties and taxes. Yes, CGST percentage 14, normal rounding. So 14% ಎಷ್ಟು ಅಂದರೆ 9,600 again output SGST at 14%.
89,600 ಎಲ್ಲ ಕರೆಕ್ಟಾಗಿದೆ. ಗುಡ್. ಸೊ ಎಂಟರ್ ಅಕ್ಸೆಪ್ಟ್ ಮಾಡ್ತೀವಿ. ಮೂರನೇ ಸೇಲ್ಸು ಮೆಟ್ರೋ ಎಲೆಕ್ಟ್ರಾನಿಕ್ಸ್ ವರ್ಲ್ಡ್ ಅಂತ. ಸೇಲ್ಸ್ ಲೆಡ್ಜರು ಇದು ಏನಂತ ಅಂದರೆ HP ಲ್ಯಾಪ್ಟಾಪ್ ಅಷ್ಟೇ ಮಾರ್ತಾಯಿದ್ದೀವಿ. ಲ್ಯಾಪ್ಟಾಪ್ಸ್ HP. ಸೊ ಕ್ವಾಂಟಿಟಿ 2 pieces. ರೇಟು 35,000. 70,000 ಆಯಿತು. ಸೊ ಡಿಸ್ಕೌಂಟ್ ಇಲ್ಲ. ಸೊ ಔಟ್ಪುಟ್ CGST at 9%. 6,300. Output SGST at 9%. 6,300. CD 2,600. Okay, good. ಸೊ ಇ-ವೇ ಬಿಲ್ ಅಂತ ಅಂದರೆ ಒಂದು ನಾವು ಟ್ರಾನ್ಸ್ಪೋರ್ಟೇಷನ್ ಈಗ ತಗೋಬೇಕಾದ್ರೆ ಇ-ವೇ ಬಿಲ್ ಕೊಡ್ತಾರೆ ಜನರಲಾಗಿ, ಅದೇನು ನೆಸಸರಿ ಇಲ್ಲ. ಸೊ ಎಂಟರ್ ಕೊಟ್ಟು ಸೇವ್ ಮಾಡಿ. 4ನೇ ಬಿಲ್ಲು ಸೊ ಯಾವುದು ಸೇಲ್ಸ್ ರಾಮ್ ಶರ್ಮನ್ ಅವ್ರಿಗೆ. ಆ್ಯಪಲ್ ಮ್ಯಾಕ್ಬುಕ್ ಮಾರಿದ್ದಾರೆ. ಆ್ಯಪಲ್ ಮ್ಯಾಕ್ಬುಕ್ ಕ್ವಾಂಟಿಟಿ 1 ಪೀಸು. ರೇಟು 94,000. ಇಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಪೇಯ್ಡ್ ಇಲ್ಲ, ಡಿಸ್ಕೌಂಟ್ ಪೇಯ್ಡ್. ಸೊ ಎಷ್ಟು ಅಂತ ಅಂದರೆ 2,000. ಮೈನಸ್ ಆಗಿದೆ. ಸೊ ಮೈನಸ್ ಅಂತ ಕೊಡಬೇಕು. $92,000 ಬರುತ್ತೆ. ಅಗೈನ್ ಇದಾದಮೇಲೆ ಔಟ್ಪುಟ್ GST at 9%. ಔಟ್ಪುಟ್ CGST at 9%. 8280. output SGST at 9%. 8280. So 1,08,560. ಸೊ ಟ್ಯಾಕ್ಸ್ ರೇಟ್ ಅಂತ ಹೇಳ್ತಾ ಇದೆ, ಸೊ ಅದು ಇಗ್ನೋರ್ ಮಾಡಿ. ಸೊ ಸೇಲ್ಸ್ ಆಯಿತು, ಮತ್ತು 4 ಸೇಲ್ಗಳನ್ನು ಮಾಡಿದ್ದೀವಿ. ನೆಕ್ಸ್ಟು ಫರ್ನಿಚರ್ನ ಪರ್ಚೇಸ್ ಮಾಡಿದ್ದೀವಿ. ಅದಕ್ಕೆ ಪರ್ಚೇಸ್ಗೆ ಹೋಗ್ತೀವಿ, ಆದರೆ ಐಟಮ್ ಇನ್ವಾಯ್ಸ್ಗೆ ಹೋಗಲ್ಲ. ಚೇಂಜ್ ಮೋಡ್ಗೆ ಹೋಗಿ ಅಕೌಂಟಿಂಗ್ ಇನ್ವಾಯ್ಸ್ಗೆ ಹೋಗ್ತೀವಿ. ಸಪ್ಲೈಯರ್ ಇನ್ವಾಯ್ಸ್ ನಂಬರು ಇದ್ದರೆ ಹಾಕಿ, ಇಲ್ಲ ಅಂತಾರೆ ಬ್ಲ್ಯಾಂಕ್ ಬಿಡಿ. ಪಾರ್ಟೀಸ್ ಅಕೌಂಟ್ ನೇಮ್ ಯಾರಿಂದ ಅಂತ ಅಂದರೆ ಮಿಸ್ಟರ್ ಸುರೇಶ್ ಆ್ಯಂಡ್ ಕಂಪನಿ.
Suresh and company. So particulars: furniture purchased, furniture ಅಮೌಂಟು ಎಷ್ಟು ಅಂತಂದರೆ 40,000. ಸೊ ಫರ್ನಿಚರ್ 40,000. ಇದು ಅಗೈನ್ CGST, ಇನ್ಪುಟ್ CGST at 9%, 3600. Again input SGST at 9%. So 47,200, it's correct. So next purchase ಆಯಿತು. again rent bill also ಅದೇ ಥರ ಬರಬೇಕು. ಸಪ್ಲೈ ನಂಬರ್ ಇದ್ದರೆ ಹಾಕಿ. ಪಾರ್ಟೀಸ್ ಅಕೌಂಟ್ ನೇಮ್, ರೆಂಟ್ ಬಿಲ್ಲು RK ವರ್ಮಾ ಅಂತ, RK ವರ್ಮಾ. ಸೊ ನೆಕ್ಸ್ಟ್ ಎಷ್ಟು ಇದು ರೆಂಟ್ ಬಿಲ್, ರೆಂಟ್ ಅಕೌಂಟ್ ಅಮೌಂಟ್ 50,000. CG input CGST at 9%. Input SGST. For 59,000. So next purchase ಆಯಿತು, ರೆಂಟ್ ಬಿಲ್ ಆಯಿತು. ಅಗೈನ್ ನಾವು ಪೇಮೆಂಟ್ಗೆ ಹೋಗ್ತಾ ಇದ್ದೀವಿ. ಯಾರು ಚೆಕ್ ಇಶ್ಯೂಡ್ಗೆ. ಸೊ ಯಾವ ಥರ ಅಂದರೆ ಇಟ್ಸ್ ಪೇಮೆಂಟ್ಸ್ F5. ಸೊ ಅಕೌಂಟ್ ಯಾವುದು? ಸೊ ಪೇಮೆಂಟ್ಸ್ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ SBI. ಡೆಲ್ಲಿ ಕಂಪ್ಯೂಟರ್ಸ್ಗೆ ಕೊಡ್ತಾ ಇದ್ದೀವಿ. ಸೊ ಇವ್ರದ್ದು ಬ್ಯಾಲೆನ್ಸು ಇಷ್ಟಿದೆ. ಡೆಲ್ಲಿ ಕಂಪ್ಯೂಟ್ರಿಂದ ನಾವು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ವಿ, ಅವ್ರಿಗೆ ಕೊಡಬೇಕು. ಬಟ್ ಆದರೆ ನಾವು ಈಗ ಕೊಡ್ತಿರೋ ಅಮೌಂಟು 1 lakh. ಸೊ ಆನ್ ಅಕೌಂಟ್ ಕೊಡಿ. ಸೊ 4 ಲಕ್ಷದಿಂದ 1 ಲಕ್ಷ ಇದಾಯಿತು. ಸೊ ಎಂಟರ್. ಇಲ್ಲಿ ಚೆಕ್ ನಂಬರ್ ಇದೆ, ಚೆಕ್ ನಂಬರ್ ಇಲ್ಲಿ ಹಾಕ್ಬೋದು. ಯಾವುದು ಚೆಕ್ ನಂಬರ್? ಚೆಕ್ ನಂಬರ್ ಇದ್ದರೆ ಹಾಕ್ಬೋದು. 334455 ಹಾಕ್ಬೋದು. ಅಗೈನ್ RK ವರ್ಮಾ ಅವ್ರಿಗೆ ನಾವು SBI ಚೆಕ್ ಕೊಡ್ತಾ ಇದ್ದೀವಿ. SBI. ಸೊ ಈ 1 lakh ಇದಿದೆ, ಇದು ಮೈನಸ್ ಬ್ಯಾಲೆನ್ಸ್ ಇದೆ ಅಂತ ಇದೆ. ಡೋಂಟ್ ವರಿ. RK ವರ್ಮಾ ಅವ್ರಿಗೆ 59,000. ಈಗ 0 ಬ್ಯಾಲೆನ್ಸ್ ಐತೆ. RK ವರ್ಮಾಗೆ ಕೊಡಬೇಕಾಗಿರೋ ಬ್ಯಾಲೆನ್ಸ್ ಎಲ್ಲ ತೀರೋಗಿದೆ. ಸೊ ಎಂಟರ್. ಬೇಕಿದ್ರೆ ಇಲ್ಲಿ ಚೆಕ್ ನಂಬರ್ ಹಾಕ್ಬೋದು. 334456.
ಎಂಟರ್. ಸೊ ಪೇಮೆಂಟ್ಸ್ ಆಗಿದೆ. ಈಗ ರೆಸಿಪ್ಟ್ಗೆ ಹೋಗೋಣ. ರೆಸಿಪ್ಟು ಮತ್ತು ಕ್ಯಾಶ್ ಇದು ಮಾಡಿದ್ದೀವಿ ಬ್ಯಾಂಕ್ಗೆ. ಸೊ ಅದು ಯಾವುದು ಅಂದರೆ ಮೆಟ್ರೋ ಎಲೆಕ್ಟ್ರಾನಿಕ್ಸ್ ವರ್ಲ್ಡಿಂದ ಚೆಕ್ ಬಂದಿದೆ. ಸೊ 82,600. ಸೊ ರೆಸಿಪ್ಟ್ ಹೋಗೋಣ F6. ಸೊ ಅಕೌಂಟ್ ಈಸ್ SBI. ರೆಸಿಪ್ಟ್ is ಮೆಟ್ರೋ ಎಲೆಕ್ಟ್ರಾನಿಕ್ಸ್ ವರ್ಲ್ಡ್. ಎಷ್ಟು ಅಮೌಂಟು? 82,600 ಆನ್ ಅಕೌಂಟ್ ಕೊಡಿ. ಸೊ ಎಂಟರ್ ಕೊಡಿ. ಚೆಕ್ ನಂಬರ್ 234561 ಕೊಡಿ. ಅಗೈನ್ ನಾವು ಕ್ಯಾಶ್ ಡೆಪಾಸಿಟ್ ಮಾಡ್ತಾಯಿದ್ದೀವಿ, ಅದನ್ನು ಕಾಂಟ್ರಾದಲ್ಲಿ ತೋರಿಸ್ಬೇಕಾಗತ್ತೆ. F4. ಸೊ SBI ಅಮೌಂಟ್ ಎಷ್ಟು? 20,000 ಕ್ಯಾಶು. 20,000. ಪ್ರೆಸ್ ಎನಿ ಕೀ. ಕ್ಯಾಶ್ ಇಷ್ಟು 20,000 ನಾವು ಪೇ ಮಾಡ್ತಾಯಿದ್ದೀವಿ. ಸೊ ಇಷ್ಟು. ಸೊ ಇಷ್ಟನ್ನ ನೀಟಾಗಿ ನೀವು ಎಂಟ್ರಿ ಮಾಡಿ. ಸೊ ಇನ್ ಕೇಸ್ ಏನಾರು ಡಿಫ್ರೆನ್ಸ್ ಇದ್ದರೆ ನಾನು ಕ್ಲಾಸಲ್ಲಿ ಹೇಳ್ತೀನಿ. ಸೊ ಇನ್ನೇನಾದ್ರು ಡೌಟ್ಸ್ ಇದ್ದರೆ ನನಗೆ ಕೇಳಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.